ऋषि च सर्वानुरगांच दिव्यां अनेक बाहूदर वक्र नेत्रं पश्यामि त्वां सर्वतोऽनन्तरूपं नान्तं न मध्यं न पुनस्तवादि पश्यामि विश्वेश्वर विश्वरूप किरीटिनं नदिनं चक्रिणं च तेजोराशिं सर्वतो दीप्तिमन्तं ಹೇಳ್ತಾ ಹೋಗ್ತಾನೆ ಅರ್ಜುನ. ಒಮ್ಮೆ ಕೂತ್ಕೊಂಡು ಆಲೋಚನೆ ಮಾಡಿ ಮನೆಯಲ್ಲಿ ಗೀತೆಯನ್ನು ಓದ್ತಾ ಇದ್ರೆ, ಗೀತೆಯನ್ನು ಚಿಂತನೆ ಮಾಡ್ತಾ ಇದ್ರೆ ಒಮ್ಮೆ ನೋಡಿ, ಇಡೀ ವಿಶ್ವರೂಪದಲ್ಲಿ ಇರೋದೇ ಅದೇ. ಪಂಚಭೂತಗಳು ಇವೆ, ಪಂಚ ಕರ್ಮೇಂದ್ರಿಯಗಳು ಇವೆ, ಪಂಚ ಜ್ಞಾನೇಂದ್ರಿಯಗಳು ಇವೆ, ಎಲ್ಲವೂ ಕೂಡ ಪಂಚವಿಂಶತಿ ತತ್ವಗಳು ಕೂಡ ಭಗವಂತನ ಒಳಗೆ ಇವೆ. ಪ್ರತ್ಯೇಕವಾಗಿ ತಿನ್ನೋದು ಅಂತ ಏನಿದೆ? ಅದಕ್ಕೆ ಕೃಷ್ಣ ಹೇಳಿದ, ನಾಹಂ ಭಕ್ಷಿತವಾನಂಬ, ಅಮ್ಮ ನಾನು ತಿಂದದ್ದಲ್ಲ, ನನ್ನ ಒಳಗೆ ಇದೆ, ನನಗೆ ಅಷ್ಟು ಶಕ್ತಿ ಇದೆ. ಎರಡನೇ ವಾಕ್ಯ ಯಶೋದೆಗೆ ಅರ್ಥವೇ ಆಗಲಿಲ್ಲ. ಅವಳು ಏನು ಹೇಳಿ, ನಾಹಂ ಭಕ್ಷಿತವಾನಂಬ ಹೇಳುವಾಗ ಸುಳ್ಳು ಹೇಳ್ತಾ ಇದ್ದೀನಿ. ಎಲ್ಲರೂ ಹೇಳಿ ನೋಡಿ, ಕೃಷ್ಣ ಕಳ್ಳ ಅಲ್ಲ, ಕೃಷ್ಣ ಮಳ್ಳ ಅಲ್ಲ, ಕೃಷ್ಣ ಸುಳ್ಳ ಅಲ್ಲ, ಸಾಕ್ಷಾತ್ ಭಗವಂತ, ಇದನ್ನೆಲ್ಲ ಮೀರಿರುವ ಭಗವಂತ. ಸಾಂದೀಪನಿ ಮಹರ್ಷಿಗಳಲ್ಲಿ ಕರೀತಾರೆ, 64 ದಿವಸಗಳಲ್ಲಿ 64 ವಿದ್ಯೆಗಳನ್ನು ಕರೀತಾರೆ. ಕಲಿಲಿಕ್ಕೆ ಆಗ್ತದ? ವಸ್ತುತಃ 64 ದಿನಗಳಲ್ಲಿ ಕಲಿಲಿಕ್ಕೆ ಆಗ್ತದ? ಇಲ್ಲ. ಹೇಗೆ ಕಲಿತ ಹಾಗಾದ್ರೆ? ಅದಕ್ಕೆ ಹೇಳುತ್ತಾರೆ, ಕೃಷ್ಣ ಕಲಿಬೇಕಾಗಿಲ್ಲ, ಸಾಂದೀಪನಿಗಳಿಗೆ ಅಷ್ಟು ಟೈಮ್ ಬೇಕಾಗ್ತದೆ, ಹೇಳಬೇಕಾದಷ್ಟು ಗಂಟೆ ಬೇಕಾಗ್ತದೆ. ನಮ್ಮಲ್ಲಿ ಕೆಲವು ಬಾರಿ ಮಕ್ಕಳಿಗೆ ಬರ್ತದೋ ಇಲ್ವೋ ಅಂತ ಕೇಳೋದಕ್ಕೆ ಟೀಚರ್ ಕೂತ್ಕೊಳ್ತಾರೆ, ಹೇಳಿದ್ದನ್ನೇ ಹೇಳೋದು ಮಕ್ಕಳು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳ್ತಾರೆ. ಎಲ್ಲ ಮಕ್ಕಳ ಹತ್ರ ಬಾಯ್ಪಾಠ ಕೇಳಬೇಕು ಅಂತ ತಿಳ್ಕೊಂಡು, ನಿನ್ನೆ ಸುಮ್ಮನೆ ತಮಾಷೆಗೆ ಹೇಳಿದ್ವಿ, ಬಾಯ್ಪಾಠ ಕೇಳಬೇಕು ಅಂತ ತಿಳ್ಕೊಂಡು. ಈ ಮಗು ಅದನ್ನೇ ಪದ್ಯವನ್ನು ಹೇಳ್ತಾ ಇದೆ, ಕಪ್ಪೆ ಕರಕರ ತುಪ್ಪ ಜಲಜಲಿ ಅಂತ ಹೇಳ್ತಾ ಇದೆ. ಆ ಮಗು ಹೇಳಿದ್ದು ಇನ್ನೊಂದು ಮಗು ಹತ್ರ ಬಾಯ್ಪಾಠ ಕೇಳಬೇಕು, ಅದು ಅದನ್ನೇ ಹೇಳ್ತಾ ಇದೆ, ಕಪ್ಪೆ ಕರಕರ ತುಪ್ಪ ಜಲಜಲಿ. ಟೀಚರ್ ಹೇಳ್ತಾನೇ ಇದ್ದಾರೆ. ಅಯ್ಯೋ, ಆ ಟೀಚರ್ ಏನ್ ಟೀಚರಪ್ಪ, ಕೇಳಿದ್ದನ್ನೇ ಕೇಳ್ತಾ ಇದ್ದಾರೆ, ಅವರಿಗೆ ಬೇರೆ ಕೆಲಸ ಇಲ್ವಾ ಅಂತ ಯಾರಾದ್ರೂ ಹೇಳ್ತಾರ? ಯಾರು ಹೇಳೋದಿಲ್ಲ. ಎಲ್ಲರೂ ಏನು ಹೇಳ್ತಾರೆ? ಬೆಸ್ಟ್ ಟೀಚರ್. ಯಾಕೆ ಬೆಸ್ಟ್ ಟೀಚರ್? ಪ್ರತಿ ಮಕ್ಕಳ ಹತ್ರ ಬಾಯ್ಪಾಠ ಕೇಳಿ ಮತ್ತೆ ಪಾಠವನ್ನು ಮುಂದುವರಿಸ್ತಾರೆ. ಬೆಸ್ಟ್ ಟೀಚರ್. ಸಾಂದೀಪನಿ ಲೌಕಿಕವಾಗಿ ನಮಗೆ ಗುರುಗಳ ಹಾಗೆ ಕಾಣಿಸ್ತಾನೆ, ವಸ್ತುತಃ ಸಾಂದೀಪನಿಗೆ ಗುರುಗಳು ಕೃಷ್ಣ. ಅಲ್ಲಿ ಹೇಳ್ತಾರೆ, ಸಾಂದೀಪನಿಯ ಹತ್ರ ಗುರು ದಕ್ಷಿಣೆ ಕೊಡಬೇಕಾದ್ರೆ ಕೃಷ್ಣ ಕೇಳ್ತಾನೆ, ಏನ್ ಬೇಕು ಅಂತ. ಸಾಂದೀಪನಿ ನನಗೇನು ಬೇಡ, ಹೆಂಡತಿ ಹತ್ರ ಕೇಳ್ತಾನೆ. ಹೆಂಡತಿ ಹತ್ರ ಕೇಳ್ತಾನೆ, ಏನ್ ಬೇಕು? ನನಗೆ ನನ್ನ ಮಗ ಒಬ್ಬ ಸತ್ತಿದ್ದಾನೆ, ಆ ಮಗನನ್ನು ತಂದು ಕೊಡ್ತೀಯಾ ಅಂತ ಕೇಳ್ತಾನೆ. ನೋಡಿ, ಒಂದು ವೇಳೆ ಸಾಂದೀಪನಿಗಿಂತ ಕೃಷ್ಣ ಅತ್ಯಂತ ಕೆಳಗಿನ ಸ್ಥಾನದಲ್ಲಿದೆ, ಸತ್ತು ಹೋದ ಮಗನನ್ನು ಹೇಗೆ ತಂದುಕೊಡೋದು? ಹಾಗಾದ್ರೆ ಒಂದು ವೇಳೆ ಆ ಗುರುತ್ವ ಕೃಷ್ಣನಲ್ಲಿ ಇಲ್ಲದೆ ಹೋದರೆ ಸಾಂದೀಪನಿಗೆ ಕೇಳಬೇಕು ಅಂತಾದ್ರೂ ಹೇಗೆ ಕಾಣಿಸ್ತಾರೆ ಅಲ್ವಾ? ಗುರುದಕ್ಷಿಣೆ ಅದನ್ನು ಕೇಳ್ತಾರೆ, ನನ್ನ ಸತ್ತು ಹೋಗುವ ಮಗುವನ್ನು ತಂದುಕೊಡೋದು. ಅತಿಥ್ಯವಾದ ಶಕ್ತಿ ಇದ್ರೆ ತಾನೇ ಹೋಗ. ಕೃಷ್ಣನ ಮೇಲೆ ಕೃಷ್ಣ ಏನು ಮಾಡ್ತಾನೆ? ಸತ್ರಾಜಿತನ ಬಳಿ ತಾನು ಮಾತಾಡಿ ಮಣಿಯನ್ನು ತಂದೆ ತರ್ತೇನೆ ಅಂತ ಹೊರಡ್ತಾನೆ. ಎಲ್ಲ ಯಾದವರೊಟ್ಟಿಗೆ ಹೋಗ್ತಾನೆ. ಪ್ರಸೇನ ಹೋದ ದಾರಿಯನ್ನು ನೋಡ್ತಾನೆ. ಒಂದು ಕಡೆ ಸಿಂಹ ಸತ್ತು ಬಿದ್ದಿದೆ. ಮೊದಲು ಪ್ರಸೇನ, ಅವನ ಕುದುರೆ, ಇನ್ನೊಂದು ಕಡೆ ಸಿಂಹ ಸತ್ತು ಬಿದ್ದಿದೆ. ಸಿಂಹದ ಸತ್ತು ಬೀಳಲಿಕ್ಕೆ ಕಾರಣ ಯಾರು? ಜಾಂಬವಂತ. ಕರಡಿಯ ಹೆಜ್ಜೆ ಇದೆ, ಕರಡಿಯ ಹೆಜ್ಜೆಯನ್ನು ಅನುಸರಿಸಿಕೊಂಡು ಹೋಗ್ತಾನೆ. ಒಂದು ಗುಹೆ ಸಿಗ್ತದೆ, ಅದರ ಬಾಗಿಲನ್ನು ತೆಗಿತಾನೆ, ಮತ್ತೆ ಪುನಃ ಬಾಗಿಲು ಮುಚ್ಚುತ್ತದೆ. ಇವರೆಲ್ಲ ಎಲ್ಲ ಹೊರಗಡೆ ನಿಲ್ತಾರೆ, ಕೃಷ್ಣ ಒಳಗಡೆ ಹೋಗ್ತಾನೆ. 11 ದಿವಸ ಆಗ್ತದೆ, ಇವರೆಲ್ಲ ತಿಳಿತಾರೆ ಕೃಷ್ಣ ಬರ್ತಾನೋ ಇಲ್ಲೋ, ನಾವು ಹಿಂದೆ ಹೋಗಿ ಬಿಡುವ, ಏನು ಗೊತ್ತಿಲ್ಲ. 28 ದಿವಸ ಬಿಡದೇ ಯುದ್ಧ ಮಾಡ್ತಾನೆ. ಜಾಂಬವಂತ ಸೋತು ಹೋಗ್ತಾನೆ. ಕೃಷ್ಣನಲ್ಲಿ ರಾಮನನ್ನು ಕಾಣ್ತಾನೆ. ಕೃಷ್ಣನಿಗೆ ಜಾಂಬವತಿಯನ್ನೂ ಒಟ್ಟಿಗೆ ಕೊಡ್ತಾನೆ, ಮಣಿಯನ್ನೂ ಕೊಡ್ತಾನೆ. ಸಮಂತಕ ಮಣಿಯನ್ನು ಹಿಡ್ಕೊಂಡು ಸತ್ರಾಜಿತನ ಬಳಿಗೆ ಬರ್ತಾನೆ. ಸತ್ರಾಜಿತನಿಗೆ ಅಪರಾಧ ಪ್ರಜ್ಞೆ ಕಾಡ್ತದೆ. ಆ ಮಣಿಯೊಟ್ಟಿಗೆ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಡ್ತಾನೆ. ಇಲ್ಲಿಗೆ ರುಕ್ಮಿಣಿ ವಿವಾಹದ ನಂತರ ಜಾಂಬವತಿ ವಿವಾಹ, ಜಾಂಬವತಿ ವಿವಾಹದ ನಂತರ ಸತ್ಯಭಾಮ ವಿವಾಹ. ರುಕ್ಮಿಣಿ ವಿವಾಹದಲ್ಲಿ ಎಲ್ಲರೂ ಪ್ರಯತ್ನ ಪಡ್ತಾರೆ. ಶಿಶುಪಾಲಾದಿಗಳು ರುಕ್ಮಿಣಿಯನ್ನು ಮದುವೆ ಆಗಬೇಕು ಅಂತ ಪ್ರಯತ್ನ ಪಡ್ತಾರೆ. ರುಕ್ಮಿಣಿ ಪತ್ರವನ್ನು ಬರೆದು ಕಳಿಸ್ತಾಳೆ, ಕೃಷ್ಣನೇ ನನಗೆ ಬೇಕು ಅಂತ. ಕೃಷ್ಣ ಓಡೋಡಿ ಬರ್ತಾನೆ, ರುಕ್ಮಿಣಿಯನ್ನು ಕರ್ಕೊಂಡು ಹೋಗ್ತಾನೆ. ರುಕ್ಮಿಣಿ ಸತ್ಯಭಾಮ ಇಬ್ಬರು ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪಗಳು. ಮದುವೆ ಆಗ್ತಾನೆ, ಜಾಂಬವತಿಯನ್ನು ಮದುವೆ ಆಗ್ತಾನೆ. ಕಾಲಿಂದಿ ಸಿಗ್ತಾಳೆ, ಕಾಡಿನಲ್ಲಿ ಹೋಗ್ತಾ ಇರುವಾಗ ಯಮುನಾ ನದಿಯ ತೀರದಲ್ಲಿ ಕಾಲಿಂದಿಯನ್ನು ಅವಳ ಒತ್ತಾಯಕ್ಕಾಗಿ ಮದುವೆ ಆಗ್ತಾನೆ. ನೀಲ ಸಿಗ್ತಾಳೆ, ನಗ್ನಜಿತ್ ರಾಜನ ಮಗಳು. ಕುಂಭಕ, ತನ್ನ ಸೋದರ ಮಾವ ಕುಂಭಕನ ಮಗಳು ಕೂಡ ಒಬ್ಬಳು ನೀಲ ಇದ್ಲು. ಇಬ್ರು ಕೂಡ ಒಬ್ಬರೇ ಅವರು ವ್ಯಕ್ತಿಗಳು. ಅವಳನ್ನು ಮದುವೆ ಆಗ್ತಾನೆ. ಭದ್ರಾಳನ್ನು ಮದುವೆ ಆಗ್ತಾನೆ. ಮಿತ್ರವಿಂದೆಯನ್ನು ಮದುವೆ ಆಗ್ತಾನೆ.
ಲಕ್ಷಣೆಯನ್ನು ಮದುವೆ ಆಗ್ತಾನೆ. ನೋಡಿ 8 ಜನ ಅಷ್ಟಮಹಿಷಿಯರು ಅಂತ ನಾವು ಕರೀತೇವೆ. ನಂತರ ನರಕಾಸುರನ ವಧೆಯನ್ನು ಮಾಡ್ತಾನೆ. ನರಕಾಸುರನ ವಧೆಯನ್ನು ಮಾಡಿ ಈ ನರಕಾಸುರ ಮತ್ತು ಜರಾಸಂಧ ಆಗಿನ ಕಾಲದ ಅತ್ಯಂತ ದೊಡ್ಡ ಕ್ರೂರಿಗಳು. ನರಕಾಸುರ ಎಷ್ಟೋ ಮಂದಿ ಸ್ತ್ರೀಯರನ್ನು 16,000 ಷೋಡಶ ಸ್ತ್ರೀ ಸಹಸ್ರೇಶ 16,100 ಸ್ತ್ರೀಯರನ್ನು ಬಂಧನದಲ್ಲಿ ಇಟ್ಟಿರ್ತಾನೆ. ಅವನು ಉಲ್ಟ, ಅದಕ್ಕಿಂತ ವಿಪರೀತ. ಯಾರು? ಜರಾಸಂಧ. ಅವನು ಎಷ್ಟೋ ಮಂದಿ ರಾಜಕುಮಾರರನ್ನು ಸೆರೆಯಲ್ಲಿ ಇಟ್ಟಿರ್ತಾನೆ. ವ್ಯತ್ಯಾಸ ಇಷ್ಟೇ, ಇವನು ರಾಜಕುಮಾರಿಯರನ್ನು ಸೆರೆಯಲ್ಲಿ ಇಟ್ಟಿರ್ತಾನೆ, ಸ್ತ್ರೀಯರನ್ನು ಸೆರೆಯಲ್ಲಿ ಇಟ್ಟಿರ್ತಾನೆ. ಜರಾಸಂಧ ರಾಜಕುಮಾರರನ್ನು ಸೆರೆಯಲ್ಲಿ ಇಟ್ಟಿರ್ತಾನೆ. ಇದು ಎರಡೂ ಕೂಡ ಪ್ರಕರಣ ಸಾಮಾನ್ಯವಾಗಿ ಒಂಚೂರು ಅತ್ಯಂತ ಒಂದೇ ರೀತಿಯಾಗಿರುವಂಥದ್ದು. ನರಕಾಸುರ ಸ್ತ್ರೀಯರನ್ನು ಸೆರೆಯಲ್ಲಿಟ್ಟರೆ ಅವನು ಪುರುಷರನ್ನು ಸೆರೆಯಲ್ಲಿಟ್ಟಿರ್ತಾನೆ. ಈ ರೀತಿಯಾದ ಇಬ್ಬರನ್ನು ಕೂಡ ಇವನು ಕೊಂದು ನರಕಾಸುರನನ್ನು ಸತ್ಯಭಾಮೆಯೊಂದಿಗೆ ಕೂಡಿ ತಾನು ಸಂಹಾರ ಮಾಡ್ತಾನೆ. ಪ್ರಾಗ್ ಜ್ಯೋತಿಷಪುರ, ಈಗಿನ ಅಸ್ಸಾಂ ಅಂತ ಹೇಳ್ತೇವೆ ನಾವು, ಆ ಸ್ಥಳದಲ್ಲಿ ಆದಂತಹ ಘಟನೆ. ಅಲ್ಲಿ ಕೊಂದು ನಂತರ ಅವನ ಮಗನನ್ನು ಆ ಸ್ಥಾನದಲ್ಲಿ ಇಡ್ತಾನೆ. ಈ ಕಡೆ ಜರಾಸಂಧನನ್ನು ಭೀಮನ ಮುಖಾಂತರ ಕೊಲ್ಲಿಸ್ತಾನೆ. ವಸ್ತುತಃ ಜರಾಸಂಧ ತಾನು ಪದೇ 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 ಕೃಷ್ಣನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದ. ಯಾಕೆ? ಕಂಸನನ್ನು ಕೊಂದ ಎಂಬ ಕಾರಣಕ್ಕೆ. ಕಂಸ ಯಾರು? ಜರಾಸಂಧನ ಅಳಿಯ. ಜರಾಸಂಧನಿಗೆ 2 ಹೆಣ್ಮಕ್ಳು, ಅಸ್ತಿ ಪ್ರಾಸ್ತಿ. ಆ ಮಕ್ಕಳ ಗಂಡ ಅಂದ್ರೆ ಅರ್ಥಾತ್ ಅಳಿಯನನ್ನು ಕೊಂದದ್ದಕ್ಕೆ ಆಕ್ರಮಣ ಮಾಡ್ತಾನೆ. ಒಂದಲ್ಲ 2 ಅಲ್ಲ 17 ಬಾರಿ ಬಿಡದೆ ಆಕ್ರಮಣ ಮಾಡಿ ತಾನೇ ಸತ್ತು ಹೋಗ್ತಾನೆ ಭೀಮನಿಂದ. ಈ ರೀತಿಯಾಗಿ ಜರಾಸಂಧನ ಕಥೆ, ನಂತರ ಕೃಷ್ಣನ ಕಥೆಗಳು, ನಂತರ